50 ವರ್ಷಗಳ ನಂತರ 1 in 4 ಎಫೆಕ್ಟ್ ಮಾಡುತ್ತೆ ನೀ ಆರ್ಥ್ರೈಟಿಸ್. ಇನ್ಫ್ಯಾಕ್ಟ್ ಈ ನಂಬರ್ಸ್ ಸಬ್ಸ್ಟ್ಯಾನ್ಷಿಯಲಿ ಇನ್ನೂ ಜಾಸ್ತಿ ಇರಬಹುದು, ಯಾಕಂದರೆ ರಿಪೋರ್ಟ್ಸ್ಗೆ ಸಿಕ್ಕಿರೋದಿಷ್ಟು. ಸೊ ನೀ ಆರ್ಥ್ರೈಟಿಸ್ ಅಂದರೆ ಏನು ಎಕ್ಸಾಕ್ಟ್ಲಿ ಆಗುತ್ತೆ ಅಂತ ಒಂದು ಬೋನ್ ಮಾಡೆಲ್ನ ಉಪಯೋಗಿಸಿ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವರು. ಆ್ಯಂಡ್ ಮೇ ಬಿ ಡಾಕ್ಟರ್, ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಕಾರ್ಟಿಲೇಜ್ನ ಲಾಸ್ ಅಂದರೆ ಏನು, ಅದರ ವೇರ್ ಆ್ಯಂಡ್ ಟೇರ್ ಹೇಗಾಗುತ್ತೆ ಆ್ಯಂಡ್ ಅದರ ರಿಸಲ್ಟ್ ಆಗಿ ನೀ ಆರ್ಥ್ರೈಟಿಸ್ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ. ಈಗ ಮಂಡಿ ಒಳಭಾಗ ವೇಟ್ ಅರೌಂಡ್ 75-80% ಹೋಗುತ್ತೆ. ಸೊ ಮಂಡಿ ಒಳಭಾಗದಲ್ಲಿ ಫಸ್ಟ್ ವೇರ್ ಅಂಡ್ ಟೇರ್ ಶುರು ಆಗುತ್ತೆ. ಸೊ ಇದು ಮಂಡಿ ಒಳಭಾಗ, ಇದು ಹೊರಭಾಗ. ಸೊ ಸವಿಯೋದು ಮೊದಲು ಒಳಗಿನ ಪೋರ್ಷನ್. ಇದು ನೀ ರಿಪ್ಲೇಸ್ಮೆಂಟ್ ಮಾಡಿರೋ ಮಂಡಿ ನಾನು ತೆಗೆದ್ಬಿಟ್ಟು ತೋರಿಸ್ತೇನೆ ನಿಮ್ಗೆ. ಇದು ಮಂಡಿ ಒಳಭಾಗ, ಇದು ಮಂಡಿಯ ಹೊರಭಾಗ. ಸೊ ಇಲ್ಲಿ ಒಂದು 80% ವೇಟ್ ಹೋಗುತ್ತೆ ನಮ್ಮ ಬಾಡಿ ವೇಟ್. ಸೊ ಬಾಡಿ ವೇಟ್ ಹೋದಾಗ ಸವತ ಒಳಭಾಗದಲ್ಲಿ ಶುರು ಆಗುತ್ತೆ, ಮಂಡಿ ಈ ತರ ವಕ್ರವಾಗಿ ಸೊಟ್ಟ ಆಗೋದು ಶುರು ಆಗುತ್ತೆ. ಸೊ ವೇರ್ ಅಂಡ್ ಟೇರ್ ಆಗೋದು ಮೋಸ್ಟ್ಲಿ ಒಂದು ಇನ್ನರ್ ಆಸ್ಪೆಕ್ಟ್, ಇಲ್ಲ ಒಳಭಾಗದ್ದು ಮಂಡಿ. ಸೊ ವಯಸ್ಸಿಂದ ಏನಾಗುತ್ತೆ, ಇದು ತೊಡೆ ಎಲ್ಬಿನ ಕೆಳಗಿನ ಭಾಗ, ಕಾಲ್ ಎಲ್ಬಿನ ಮೇಲಿನ ಭಾಗ ಇವೆರಡು ಸವಿಯೋದು ಶುರು ಆಗುತ್ತೆ. ಈಗ ರೋಡಲ್ಲಿ ಹೇಗೆ ಗುಂಡಿಗಳು ಆಗೋದು ಶುರು ಆಗುತ್ತೋ ಅದೇ ತರ ಮಂಡಿಯಲ್ಲಿ ಗುಂಡಿಗಳಾಗೋದು ಶುರು ಆಗುತ್ತೆ. ಆ ಗುಂಡಿಗಳು ಕಾರ್ಟಿಲೇಜಲ್ಲಿ ಆಗುತ್ತೆ. ಕಾರ್ಟಿಲೇಜಲ್ ಗುಂಡಿಗಳಾದಾಗ ಎಲ್ಬು ಅಂಡರ್ಲೈಯಿಂಗ್ ಬೋನ್ ಅಂತ ಹೇಳ್ತೀವಿ, ಆ ಬೋನ್ ಎಕ್ಸ್ಪೋಸ್ ಆಗುತ್ತೆ. ಮೇಲಿನ ಬೋನು ಕೆಳಗಿನ ಬೋನ್ ಎಕ್ಸ್ಪೋಸ್ ಆದಾಗ ಅದರೊಳಗೆ ನರ್ವ್ಸ್ ಇರ್ತವೆ. ಆ ನರ್ವ್ಸ್ ಒಂದಕ್ಕೊಂದು ಟಚ್ ಆದಾಗ ಸಿಕ್ಕಾಪಟ್ಟೆ ಪೇನು, ಸ್ವೆಲ್ಲಿಂಗು, ಇನ್ಫ್ಲಮೇಷನ್ ಶುರು ಆಗುತ್ತೆ. ಪೇಷಂಟ್ಗೆ ನೋವು ಕಾಣಿಸ್ಕೊಳ್ಳೋದು ಶುರು ಆಗುತ್ತೆ. ಲಾಸ್ಟ್ ಟೈಮ್ ಹೇಳಿದ್ರಿ ಬೋನ್ ಆನ್ ಬೋನ್ ಅಂತ. ಸೊ ಇದು ಸವತ ಈ ಒಳಭಾಗದಿಂದ ಹೊರಭಾಗನು ಸ್ಪ್ರೆಡ್ ಆಗೋದು ಶುರು ಆಗುತ್ತೆ. ಕಾಲು ಈ ತರ ವ್ಯಾರಸ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಬೋ ಲೆಗ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಸೊ ಅದರಿಂದ ಎಷ್ಟೋ ಜನ ಎರಡೂ ಕಾಲು ಬೋಯಿಂಗ್ ಆಗ್ಬಿಟ್ಟು ಈ ಮದುವೆಗಳಲ್ಲಿ ಫಂಕ್ಷನ್ಸ್ ಅಲ್ಲಿ ನೋಡ್ತೀರಾ, ಈ ತರ ಡಕ್ ವಾಕ್ ತರ ಮಾಡೋದು ಶುರು ಮಾಡ್ತಾರೆ. ನಾರ್ಮಲ್ ಗೇಟ್ ಇರೋದು ಈ ತರ. ಸೊ ಸೌದಿರೋ ಮಂಡಿ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ಈ ತರ ನಡೆಯೋದು ಶುರು, ವ್ಯಾಡ್ಲಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ಈ ತರ ನಡೆಯೋದು ಶುರು ಮಾಡಿದಾಗ ಮಂಡಿ ಸೌದಿದೆ ಅಂತ ಅರ್ಥ. ಸೊ ಮೋಸ್ಟ್ಲಿ ಎಲ್ಲರಲ್ಲೂ ಕಂಡು ಬರುತ್ತೆ, ಕೆಲವರಲ್ಲಿ ಸ್ವಲ್ಪ ಬೇಗ, ಕೆಲವರಲ್ಲಿ ಸ್ವಲ್ಪ ಲೇಟ್. ಸೊ 30-35 ಅಲ್ಲಿ ಕಾರ್ಟಿಲೇಜ್ ಲಾಸ್ ಸ್ಟಾರ್ಟ್ ಆದ್ರೂ ನಮಗಿದು ಗೊತ್ತಾಗೋದು 60-65 ಅಲ್ಲಿ ಇದರ ಪರಿಣಾಮ. ಹೌದು ಅಲ್ವಾ? ಹೌದು. ಓಕೆ, ಸೊ ಟಾಕಿಂಗ್ ಅಬೌಟ್ ಕಾರ್ಟಿಲೇಜ್, ಇದಕ್ಕೆ ಬ್ಲಡ್ ಸಪ್ಲೈ ಇರಲ್ಲ ಅನ್ನೋದು ಕರೆಕ್ಟಾ ಡಾಕ್ಟರ್? ಹೌದು. ಬಿಕಾಸ್ ನೋಡಿ, ಇವಾಗ ಬೋನ್ ಅಂದ್ರೆ ಅದರ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಮಾಡಬಹುದು. ಕಾರ್ಟಿಲೇಜ್ಗೆ ಐ ಆಮ್ ಅಸ್ಯೂಮಿಂಗ್ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಸರ್ಜರಿ. ಈಗ ಕಾರ್ಟಿಲೇಜ್ ಫೋಕಲ್ ಏರಿಯಾಸ್ ಅಲ್ಲಿ ಹೋಗಿದ್ರೆ, ಇಂಜುರಿ ಆಗಿದ್ರೆ ರಿಪ್ಲೇಸ್ಮೆಂಟ್ ಮಾಡಬಹುದು. ಬಟ್ ಇದೇನಾಗತ್ತೆ, ಯೂನಿಫಾರ್ಮ್ ಆಗಿ ಮಲ್ಟಿಪಲ್ ಏರಿಯಾಸ್ ಆಗ್ಲಿ ಒಂದು ಹೋಲ್ ಏರಿಯಾ ಇನ್ವಾಲ್ವ್ಮೆಂಟ್ ಆಗೋಗ್ಬಿಡುತ್ತೆ. ಸೊ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನ ರೀಪ್ಲೇಸ್ ಮಾಡೋದು ತುಂಬಾ ಕಷ್ಟವಾಗತ್ತೆ. ಸೊ ಎರಡೇ ಆಪ್ಷನ್ ಸಿಗೋದು ಈ ಸ್ಟೇಜ್ ಅಲ್ಲಿ. 3 ಕಂಪಾರ್ಟ್ಮೆಂಟ್ ಇರುತ್ತೆ ಮಂಡಿಯಲ್ಲಿ. ಮೀಡಿಯಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಒಳಭಾಗದ ಕಂಪಾರ್ಟ್ಮೆಂಟು, ಲ್ಯಾಟಲ್ ಕಂಪಾರ್ಟ್ಮೆಂಟು, ಹೊರಭಾಗದ ಕಂಪಾರ್ಟ್ಮೆಂಟು, ಮತ್ತೆ ಮಂಡಿ ಚಿಪ್ನ ಹಿಂಭಾಗ ಪೆಟಲೋಫಿಮರಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ 3 ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ, ಇಲ್ಲ ವಯಸ್ಸು ತುಂಬಾ ಹೆಚ್ಚಾಗಿದೆ ಅಂತಂದ್ರೆ ನೀ ರಿಪ್ಲೇಸ್ಮೆಂಟ್ ಒಳ್ಳೆ ಆಪ್ಷನ್ ಆಗುತ್ತೆ ಇಂಥ ಪೇಷಂಟ್ಸ್ಗಳಿಗೆ. ಓಕೆ, ನೀವೇ ಹೇಳಿದ ಹಾಗೆ ಇದು ಇನ್ನೆವಿಟಬಲ್. ಆದ್ರೂ ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲಿ ಬರೋದಕ್ಕಿಂತ ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಬಂದ್ರೆ ಆಸ್ ಅ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅದನ್ನ ಸ್ಲೋ ಡೌನ್ ಮಾಡಬಹುದಾ? ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇಂದ ಸಾಕಷ್ಟು ಮಟ್ಟಿಗೆ ನಿಮ್ಮ ಜೀವನವನ್ನು ಸರಳವಾಗಿ ಮಾಡ್ಕೋಬಹುದು. ಆದಷ್ಟು ಇದೇ ಮಂಡಿಯಲ್ಲಿ ನೀವು ಜೀವನ ಮುಂದುವರಿಸಬಹುದು ಅಂತ ಹೇಳ್ತೇನೆ. ಸೊ ಇವಾಗ ಮಿಡ್ ಸ್ಟೇಜ್ ಅಥವಾ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಬಂದಾಗ ಒಂದು ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಒಂದೇ ಆಪ್ಷನ್? ಶಸ್ತ್ರಚಿಕಿತ್ಸೆ ಬಿಟ್ಟು ಮಾಡೋ ಉಪಾಯಗಳಿಂದ ನಿಮ್ಗೆ ಏನೂ ಪರಿಹಾರ ಸಿಗ್ತಾ ಇಲ್ಲ. ಈಗ ಫಿಸಿಯೋಥೆರಪಿ ಆಗಲಿ, ಒಂದು ಶಾರ್ಟ್ ಕೋರ್ಸ್ ಆಫ್ ಆಂಟಿ ಇನ್ಫ್ಲಮೇಟರಿ ಪೇನ್ ಕಿಲ್ಲರ್ಸ್ ಆಗಲಿ, ಇಲ್ಲ ಕಾರ್ಟಿಲೇಜ್ ರೀಜನರೇಟರ್ಸ್ ಅಂತ ಬರುತ್ತೆ, ಕೆಲವೆಲ್ಲ ಟ್ಯಾಬ್ಲೆಟ್ಸ್ ಬರುತ್ತೆ, ಅದಾಗ್ಲಿ, ಇಲ್ಲ ಮಂಡಿಯಲ್ಲಿ PRP ಇಂಜೆಕ್ಷನ್ಸ್ ಟ್ರೈ ಮಾಡ್ಬೋದು, ಹೈಲುರಾನಿಕ್ ಆಸಿಡ್ ಇಂಜೆಕ್ಷನ್ಸ್ ಟ್ರೈ ಮಾಡ್ಬೋದು. ಇವೆಲ್ಲ ಬಟ್ ವೆರಿ ಶಾರ್ಟ್ ಡ್ಯೂರೇಷನ್ ಅಲ್ಲಿ ನಿಮಗೆ ಬೆನಿಫಿಟ್ ಸಿಗತ್ತೆ. ಈಗ PRP ಇಂಜೆಕ್ಷನ್ ಆಗಲಿ, ಹೈಲುರಾನಿಕ್ ಆಸಿಡ್ ಇಂಜೆಕ್ಷನ್ ಆಗಲಿ ಬೇರೆ ಭಾಗದಲ್ಲಿ ಕೊಡೋದಕ್ಕೂ ಮಂಡಿಯಲ್ಲಿ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀ ಇಸ್ ಅ ಸ್ಟರೈಲ್ ವರ್ಜಿನ್ ಜಾಯಿಂಟ್ ಅಂತ ಹೇಳ್ತೀವಿ. ಸ್ಟರೈಲ್ ಕಂಟೈನರ್ ತರ ಅದು ಪದೇ ಪದೇ ಮಂಡಿಗೆ ಇಂಜೆಕ್ಟ್ ಮಾಡಿದರೆ ದರ್ ಇಸ್ ಅ ಚಾನ್ಸ್ ದಟ್ ಯು ಆರ್ ಇನಾಕ್ಯುಲೇಟಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಟು ದ ನೀ. ಆ ಮಂಡಿನ ವೈಲೇಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಕೂಲ್ ಆಫ್ ಥಾಟ್ ಇದೆ. ಅಂದ್ರೆ ಒಂದು ಸ್ಟರೈಲ್ ಏರಿಯಾನ ವಿ ಆರ್ ಮೇಕಿಂಗ್ ಇಟ್ ಸಸೆಪ್ಟಬಲ್ ಫಾರ್ ಲೇಟರ್ ಇನ್ಫೆಕ್ಷನ್
ಯಾವಾಗಾರ ನೀ ರಿಪ್ಲೇಸ್ಮೆಂಟ್ ಆದರೆ ಅದೇ ಫ್ಲೇರ್ ಅಪ್ ಆಗಿ ಇನ್ಫೆಕ್ಷನ್ ಆಗಬಾರ್ದು. ಗುಡ್ ಆಪ್ಷನ್ PRP ಆಗಲಿ ಹೈಲುರಾನಿಕ್ ಆಸಿಡ್. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯನ್ ಪ್ರಿಸ್ಕ್ರೈಬರ್ ಅಂತ ಒಂದು ರೀಸೆಂಟ್ 2026 ದೇ ಹ್ಯಾವ್ ಸಜೆಸ್ಟೆಡ್ ದಟ್ ಹೈಲುರಾನಿಕ್ ಆಸಿಡ್ ಇಸ್ ನಾಟ್ ಆಫ್ ಮಚ್ ಗ್ರೇಟ್ ಹೆಲ್ಪ್ ಇನ್ ಪೇಷಂಟ್ಸ್ ವಿತ್ ಆಸ್ಟಿಯೋ ಆರ್ಥರೈಟಿಸ್ ಅಂತ. ಈ ಆಸ್ಟ್ರೇಲಿಯನ್ ಪ್ರಿಸ್ಕ್ರೈಬರ್ ಅಂದರೆ ಅವರು ಏನು ಪ್ರಿಸ್ಕ್ರೈಬ್ ಮಾಡಬೇಕು ಪೇಷಂಟ್ಸ್ಗೆ, ಏನು ಪ್ರಿಸ್ಕ್ರೈಬ್ ಮಾಡಬಾರ್ದು, ಏನು ಉಪಯೋಗ ಆಗತ್ತೆ, ಏನು ಉಪಯೋಗ ಆಗಲ್ಲ ಅನ್ನೋ ಒಂದು ಗೈಡ್ಲೈನ್ಸ್ ಕೊಡ್ತಾರೆ ಪ್ರತಿ ವರ್ಷ ಅವರವ್ರ ಡಾಕ್ಟರ್ಸ್ಗೆ. ಸೊ ಹೈಲುರಾನಿಕ್ ಆಸಿಡ್ ಏನು ಅಷ್ಟು ಉಪಯೋಗ ಇಲ್ಲ ಅಂತ ಒಂದು ಈ ಸರಿ ಕೊಟ್ಟಿದ್ದಾರೆ. ಸೊ ಇದು ಲೇಟೆಸ್ಟ್ ಗೈಡ್ಲೈನ್ಸ್. ಅದು ಒಳಗಿನ ವಾತಾವರಣ ಆಗಲಿ, ಒಳಗಿನ ಬಯಾಲಜಿ ಆಗಲಿ, ಒಳಗಿನ ಕಾರ್ಟಿಲೇಜನ್ನು ಅದು ಚೇಂಜ್ ಮಾಡೋ ಕೆಪಾಸಿಟಿ ಇಲ್ಲ. ಆಲ್ಸೋ ಅದರ ಡಿಜೆನರೇಷನ್ ಐ ಥಿಂಕ್ ಒಳಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. 100%. ಈಗ ಕೂದಲು ಬೆಳ್ಳಗಾದ್ರೆ ಡೈ ಹಚ್ಕೊಂಡಂಗೆ ಸ್ವಲ್ಪ ದಿನ ಕರ್ರ ಕಂಡಂಗೆ ಆಗತ್ತೆ, ಆದರೆ ಬಿಳಿ ಕೂದಲು ಹಾಗೇ ಇರುತ್ತೆ. ಸೊ ಕಾರ್ಟಿಲೇಜ್ ಬೇರು ಅದೇ ಥರ. ಸೊ ಟಾಕಿಂಗ್ ಅಬೌಟ್ ಅಡ್ವಾನ್ಸ್ ಸ್ಟೇಜಿಗೆ ಬಂದಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿನ ಸಜೆಸ್ಟ್ ಮಾಡ್ತೀರಾ? ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಇದು. ಈಗ ನೀ ರಿಪ್ಲೇಸ್ಮೆಂಟ್ಸ್ ವರ್ಲ್ಡ್ ವೈಡ್ ಒಂದು ರೇಜ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇಟ್ ಇಸ್ ಕಾಟ್ ಅಪ್, ನಾಟ್ ಬಿಕಾಸ್ ಎಲ್ಲರೂ ಮಾಡ್ತಾರೆ ಅಂತ ಮಾಡ್ತಾ ಇಲ್ಲ. ಈಗ ನಾನೇ ಫಸ್ಟ್ ಮಾಡೋದು ಶುರು ಮಾಡಿದ್ದು ಒಂದು 3 years ಬ್ಯಾಕ್. ನನಗೆ ಅದ್ರದ್ದು ಇನ್ನೂ ಅನುಭವ ಇರಲಿಲ್ಲ, ಅದ್ರ ಮೇಲೆ ನಂಬಿಕೆನೂ ಇರಲಿಲ್ಲ. ಸೊ ಮಾಡೋದು ಶುರು ಮಾಡಿದ್ಮೇಲೆ ಎಕ್ಸ್ರೇ ನೋಡೋದು ಶುರು ಮಾಡಿದೆ ನಾನು. ಫುಲ್ ಲೆಂತ್ ಎಕ್ಸ್ರೇಸ್ ಅಂತ ಮಾಡ್ತೀವಿ, ಹಿಪ್ಪಿಂದ ಆ್ಯಂಕಲ್ವರೆಗೂ ಪೇಷಂಟನ್ನು ನಿಲ್ಲಿಸ್ಬಿಟ್ಟು ಎಕ್ಸ್ರೇ ಮಾಡಿ ನೋಡ್ತೀವಿ ಎಷ್ಟು ಮಟ್ಟಿಗೆ ನಮ್ಗೆ ಕರೆಕ್ಷನ್ ಬಂದಿದೆ, ಮಂಡಿ ಈ ಥರ ಸ್ಟ್ರೇಟ್ ಆಗಿದೆನಾ ಇಲ್ಲ ಅದೇ ಥರ ನೀ ರಿಪ್ಲೇಸ್ಮೆಂಟ್ಗಿಂತ ಮುಂಚೆ ಇರೋ ಮಂಡಿ ಅದೇ ಥರ ಇದೆನಾ ಆದಮೇಲೆ ಅಂತ ನೋಡ್ತೀವಿ. ಸೊ ಪ್ರತಿ ಸರಿ ನಮಗೆ ಈ ಸ್ಟ್ರೇಟ್ ಎಕ್ಸ್ರೇ ಕಾಣೋದು ಶುರು ಆಗಿದೆ. ಅಂದರೆ ಔಟ್ಲೈಯರ್ಸ್ ಅಂತ ಹೇಳ್ತೀವಿ. ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸಗಳು ಕಂಡು ಬರುತ್ತೆ. ಈ ವ್ಯತ್ಯಾಸಗಳು ಔಟ್ಲೈಯರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಈ ಔಟ್ಲೈಯರ್ಸ್ ಅನ್ನೋದನ್ನ ತುಂಬಾ ಚೆನ್ನಾಗಿ ರೆಡ್ಯೂಸ್ ಮಾಡಿಬಿಡುತ್ತೆ. ಸೊ ಅಲೈನ್ಮೆಂಟ್ ಅಂತ ಹೇಳ್ತಾರೆ. ಈ ಅಲೈನ್ಮೆಂಟ್, ಪರ್ಫೆಕ್ಟ್ ಅಲೈನ್ಮೆಂಟ್ ಸಿಗೋದು. ಈಗ GPS ಹಾಕೊಂಡು ಈಗ ಸ್ಟುಡಿಯೋಗೆ ನಾ ಬರಬೇಕು ಅಂದರೆ ಇಲ್ಲಿ ಹಾಕಿದಾಗ ಕರೆಕ್ಟಾಗಿ ಇಲ್ಲೇ ಬಂದು ನಿಂತೆ ಲೊಕೇಶನ್. ಸೊ ಇದೇ ಥರ ನಾನು ರೋಬೋಟಲ್ಲಿ ಏನು ಕಂಪ್ಯೂಟ್ರಲ್ಲಿ ಫೀಡ್ ಮಾಡ್ತೀನಿ ಅದೇ ಔಟ್ಪುಟ್ ಬರುತ್ತೆ. ಸೊ ಈ ಪ್ರತಿಯೊಂದು ಪೇಷಂಟ್ಗೂ ಎಷ್ಟೇ ಸೌದಿ ಇರಲಿ, ಯಾವ ಥರ ಸೌದಿ ಇರಲಿ, ಪೇಷಂಟ್ ಯಾವುದೇ ವೇಟ್ ಇರಲಿ, ಯಾವುದೇ ಸ್ಟೇಜ್ ಇರಲಿ, ಪ್ರತಿ ಪೇಷಂಟ್ಗೂ ಒಂದೇ ಥರ ಪೋಸ್ಟ್ ಆಪ್ ಎಕ್ಸ್ರೇ ಕಂಡು ಬರೋದು ರಿಪ್ರೊಡ್ಯೂಸಿಬಿಲಿಟಿ ಆಫ್ ದ ಸರ್ಜರಿ. ಸೊ ಅದು ಪ್ರತಿ ಪೇಷಂಟಲ್ಲೂ ಒಂದೇ ಥರ. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ robotic knee replacement surgery. And no wonder ಇದು ಪ್ರಪಂಚದ ಟಾಪ್ 5 ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಅಲ್ಲಿ ಒಂದಾಗಿದೆ. ಬಟ್ ಸ್ಟಿಲ್ ಐ ಆಮ್ ವೆರಿ ಶ್ಯೂರ್ ಒಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇದ್ದೇ ಇರುತ್ತೆ ಅಂತ. ಅಂದರೆ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇವತ್ತಿನ ದಿನ ಏನು ಮಾಡ್ತೀರಾ, ಹೈಲಿ ಸಕ್ಸಸ್ಫುಲ್. ಆ್ಯಂಡ್ ಅದಾದ ನಂತರ ಪೋಸ್ಟ್ ಸರ್ಜರಿ ಸಿಕ್ಕಾಪಡೆ ಇಂಪ್ರೂವ್ಮೆಂಟ್. ಆ್ಯಂಡ್ ಮುಂಚೆ ನ್ಯಾಚುರಲ್ ಆಗಿ ಪೇನ್ಲೆಸ್ ಲೈಫ್ ಹೇಗಿತ್ತೋ ಜನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರು. ಸರ್ಜರಿ ಅಂತ ಸಜೆಸ್ಟ್ ಮಾಡ್ತಿದ್ದ ಹಾಗೆ ದೇ ಮೈಟ್ ಕಮ್ ಅಪ್ ವಿತ್ ಅ ಕಪಲ್ ಆಫ್ ಕ್ವೆಶ್ಚನ್ಸ್. ವಾಟ್ ಆರ್ ದ ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ನಿಮ್ಮನ್ನು ಸರ್ಜರಿಗೂ ಮುಂಚೆ? ಈಗ ನೀವು ಹೇಳ್ದಂಗೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ, ಎಸ್ಪೆಷಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ. ಒಂದು ಮಿಸ್ಕನ್ಸೆಪ್ಷನ್ ಏನಂದರೆ, ಸರ್ ತುಂಬ ನೋವಾಗತ್ತೆ ಅಂತ. ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ನೋವು ಸಾಕಷ್ಟು ಮಟ್ಟಿಗೆ ಕಮ್ಮಿ ಇರುತ್ತೆ ಕಂಪೇರ್ ಟು ಕನ್ವೆನ್ಷನಲ್ ನೀ. ಯಾಕಂದರೆ ಡಿಸೆಕ್ಷನ್ ಅಂತ ಹೇಳ್ತೀವಿ ನಾವು. ಸರ್ಜನ್ ಆಗಿ ಎಷ್ಟು ಮಂಡಿ ಒಳಗಡೆ ಡಿಸೆಕ್ಟ್ ಮಾಡ್ತೀವಿ ಕೈಯಿಂದ, ಅಷ್ಟು ಪೇಷಂಟ್ ನೋವು ಹೆಚ್ಚು ಅನುಭವಿಸ್ತಾರೆ. ಈ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಎಲ್ಲ ಕೆಲಸನೂ ಆದಷ್ಟು ಮಟ್ಟಿಗೆ ಬೋನ್ ಕಟ್ಸಲ್ಲೇ ಮುಗಿಸ್ತೀವಿ, ಹೆಚ್ಚು ಕೈಯಿಂದ ಡಿಸೆಕ್ಷನ್ ಮಾಡಲ್ಲ. ಸೆಕೆಂಡ್ ಮಿಸ್ಕನ್ಸೆಪ್ಷನ್, ನಡಿಲಿಕ್ಕೆ ಆಗಲ್ಲಂತೆ, ಎಷ್ಟು ತಿಂಗಳು ಬೆಡ್ ರೆಸ್ಟ್ ಅಂತ ಕೇಳ್ತಾರೆ ಪೇಷಂಟ್. ನಾವು ಮಾರನೇ ದಿನ ನಡೆಸ್ತೀವಿ ಅಂತ ಹೇಳ್ತೀನಿ. ಸೊ ಪೇಷಂಟ್ಗೆ ಅದೊಂದು ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಸಾಕಷ್ಟು ದಿನ ಬೆಡ್ ರೆಸ್ಟ್ ತಗೋಬೇಕಾಗತ್ತೆ, ತಮ್ಮ ದಿನನಿತ್ಯ ಕಾರ್ಯಗಳನ್ನ ಮಾಡ್ಕೊಳ್ಳಿಕ್ಕಾಗತ್ತೋ ಇಲ್ಲೋ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿರಲ್ಲ. ಸೊ ಇದು ಸೆಕೆಂಡ್ ಮಿಸ್ಕನ್ಸೆಪ್ಷನ್. ಥರ್ಡ್ ಮಿಸ್ಕನ್ಸೆಪ್ಷನ್, ಡಾಕ್ಟ್ರೇ ಅವ್ರಿಗೆ ಯಾರೋ ಮಾಡಿಸಿದ್ರಂತೆ ನೀ ರಿಪ್ಲೇಸ್ಮೆಂಟ್, ಅದು ಫೇಲ್ ಆಯ್ತಂತೆ, ಅವ್ರದ್ದು ಫೇಲ್ ಆಯ್ತಂತೆ ಅಂತ ಹೀಗೆಲ್ಲ ಮಾತಾಡ್ತಾರೆ. ಸೊ ಯಾಕೆ ಆ ಸರ್ಜರಿ ಸಕ್ಸೀಡ್ ಆಗಲಿಲ್ಲ, ನಾನಾ ಕಾರಣಗಳಿರುತ್ತೆ. ಹಾಗಾಗಿ ಆ ಸರ್ಜರಿಗೆ ಕೆಟ್ಟ ಹೆಸರು ಕೊಡ್ಲಿಕ್ಕಾಗಲ್ಲ. ಎಕ್ಸಾಂಪಲ್ ಏನೇನಿರಬಹುದು ಸರ್? ಯಾಕೊಂದು ಸರ್ಜರಿ ಸಕ್ಸಸ್ಫುಲ್ ಆಗದೆ ಹೋಗಬಹುದು? ಈಗ ಪೇಷಂಟ್ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ. ಈಗ ಒಂದು ಹೆಲ್ತಿ ಪೇಷಂಟ್ ಸರ್ಜರಿಗೆ ಬರೋದಕ್ಕೂ ಒಂದು ಪೇಷಂಟ್ ವಿತ್ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್, ನಾನಾ ವಿಧವಾದ ಕಾಯಿಲೆಗಳಿಂದ ಬರ್ತಾರೆ ಎಷ್ಟೋ ಜನ. ಕಿಡ್ನಿ ಫಂಕ್ಷನ್ ಪ್ರಾಬ್ಲಮ್ ಇರುತ್ತೆ, ಬೈಪಾಸ್ ಆಗಿರುತ್ತೆ, ಎಲ್ಬು ಸ್ಟ್ರಾಂಗ್ ಇರಲ್ಲ. ಸೊ ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಒಂದೇ ಪೇಷಂಟಲ್ಲಿ ಇದ್ದಾಗ, ಹೈ ಬಾಡಿ ವೇಟ್ ಇರುತ್ತೆ, ಪೇಷಂಟ್ ನಡೆದೇ ಇರಲ್ಲ ಎಷ್ಟೊಂದು ವರ್ಷಾನ್ಗಟ್ಲೆ. ಸೊ ಒಂದೇ ಪೇಷಂಟಲ್ಲಿ ಇವೆಲ್ಲ ಇದ್ದಾಗ, ಸೊ ಪೇಷಂಟ್ಗೆ ಬೇರೆ ಪೇಷಂಟ್ ಕಂಪೇರ್ ಮಾಡಿದ್ರೆ ಚೇತರಿಸ್ಕೊಳ್ಳೋದು
ಕಷ್ಟ ಆಗುತ್ತೆ. ವೆರಿ ಸಕ್ಸಸ್ಫುಲ್ ಸರ್ಜರಿ. ನಾನು ನಿಮ್ಮ ಮೂಲಕ ಏನು ಹೇಳೋದು ಬಯಸ್ತೇನೆ ಅಂದರೆ, ನೀ ರಿಪ್ಲೇಸ್ಮೆಂಟ್, ಅದರಲ್ಲಿ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್, ಅದರಲ್ಲಿ CT ಗೈಡೆಡ್ ಅಂತ ಹೇಳ್ತೀವಿ, CT ಸ್ಕ್ಯಾನ್ ಮಾಡಿ ಗೈಡ್ ಮಾಡಿದ ರೋಬೋಟ್ಸ್ ಇದಾವೆ. ಆ ರೋಬೋಟ್ ಅಲ್ಲಿ ಮಾಡೋ ಸರ್ಜರಿ ತುಂಬಾ ಸಕ್ಸಸ್ಫುಲ್ ಸರ್ಜರಿ. ಸೊ ಈ ಸರ್ಜರಿ ಪ್ರತಿಯೊಂದು ಪೇಷಂಟಲ್ಲೂ ಒಂದೇ ಥರ ರಿಸಲ್ಟ್ ಕೊಡುತ್ತೆ. ಆ್ಯಕ್ಚುಲಿ ಇವತ್ತು ಸ್ಟುಡಿಯೋಯಿಂದ ಆಚೆ ಸುಮ್ಮನೆ ಹಾಗೆ ನೋಡ್ತಾ ಒಬ್ರು ನಡ್ಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ದೆ. ಅಂದರೆ ಶಿ ವಾಸ್ ಜಸ್ಟ್ ವಾಕಿಂಗ್ ಥ್ರೂ, ನಮ್ಮ ಸ್ಟುಡಿಯೋ ಕೆಳಗೆ ಒಂದು ತರಕಾರಿ ಅಂಗಡಿ ಇದೆ, ಅಲ್ಲಿಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ರು. ಆ್ಯಂಡ್ ಡಕ್ ವಾಕ್ ನೋಡಿದ್ರೆ ಐ ಕುಡ್ ಈಸಿಲಿ ಸೇ ಇವ್ರಿಗೆ ಬೋ ಲೆಗ್ಸ್ ಇದೆ ಅಂತ. ಬಟ್ ಅವ್ರು ಸೀರೆ ಉಟ್ಕೊಂಡಿದ್ರಿಂದ ಅದು ನನ್ನ ಕಣ್ಣಿಗೆ ಕಾಣಿಸ್ದೇ ಇದ್ರು ಅವರ ನಡಿಗೆಯಲ್ಲಿ ಅದು ಗೊತ್ತಾಗ್ತಿತ್ತು. ಸೊ ಐ ವಾಸ್ ವಂಡ್ರಿಂಗ್, ಇವಾಗ ನೀ ಆರ್ಥ್ರೈಟಿಸ್ ಇರುತ್ತೆ, ಇಂಥವ್ರಿಗೆ ಎಷ್ಟೋ ಸಲ ಅವ್ರ ಮಕ್ಕಳು ಸಜೆಸ್ಟ್ ಮಾಡಿದ್ರು ಸರ್ಜರಿ ಮಾಡಿಸ್ಕೊ ಅಂತ. ಸರ್ಜರಿ ಮಾಡಿಸ್ಕೊಳ್ಳೋವಂಥದ್ದು ಏನಾಗಿದೆ, ಅಯ್ಯೋ ಏನಾಗಲ್ಲ ಹಿಂಗೆ ಮ್ಯಾನೇಜ್ ಮಾಡೋಣ ಅಂತ ಮುಂದಕ್ಕೆ ತಳ್ತಾ ಇರ್ತಾರೆ. ಬಟ್ ವಾಟ್ ಮೈಟ್ ಹ್ಯಾಪನ್, ಎಂಡ್ ಸ್ಟೇಜ್ ಏನಾಗಬಹುದು ಅವ್ರಿಗೆ ಇಫ್ ದೇ ಇಗ್ನೋರ್ ಇದನ್ನ? ಸೀರೆ ಉಟ್ಕೊಂಡಾಗ ಮಂಡಿ ಎಷ್ಟು ಬಾಗಿದ್ರೂ ಕಂಡು ಬರಲ್ಲ, ಮಾಸ್ಕ್ ಆಗಿ ಹೋಗ್ಬಿಡುತ್ತೆ. ಮಕ್ಕಳು ನೋಡೇ ಇರಲ್ಲ, ಗೊತ್ತೂ ಇರಲ್ಲ, ಇವ್ರು ಹೇಳ್ಕೊಂಡು ಇರಲ್ಲ, ಹೆದರಿಕೆಯಿಂದ ಹೇಳ್ಬಿಟ್ರೆ ಎಲ್ಲಿ ಸೇಡಿದ ಸರ್ಜರಿ ಮಾಡಿಸ್ಬಿಡ್ತಾರೆ ಅಂತ ಹೆದರಿಕೆ. ಈಗ ವೆಸ್ಟರ್ನ್ ಇದರಲ್ಲಿ ಏನಾಗುತ್ತೆ, ಕಂಡು ಬಿಡುತ್ತೆ. ಒಂದು ಸ್ವಲ್ಪ ಬೋಯಿಂಗ್ ಆಗೋದು ಶುರು ಆದ್ರೂ ಮಾಡಿಸ್ಕೋಬೇಕು ಅಂತ ಅಟ್ಲೀಸ್ಟ್ ಫಾರ್ ಕಾಸ್ಮೆಟಿಕ್ ಇದಕ್ಕೆ ದೇ ವಿಲ್ ಗೆಟ್ ಇಟ್ ಡನ್. ಸೊ ಲಾಸ್ಟ್ ಸ್ಟೇಜಲ್ಲಿ ಬಂದರೆ ಏನಾಗುತ್ತೆ, ಇದೇ ಸರ್ಜರಿ ವಿಚ್ ವಾಸ್ ಮಚ್ ಈಸಿಯರ್ ಬಿಕಮ್ಸ್ ಎ ಲಿಟಲ್ ಮೋರ್ ಕಾಂಪ್ಲಿಕೇಟೆಡ್ ಫಾರ್ ದ ಪೇಷಂಟ್. ಪೇಷಂಟ್ಗೆ ಇನ್ನು 5 years ಮುಂಚೆನೆ ಮಾಡಿಸಿದ್ರೆ ದೇ ವುಡ್ ಹ್ಯಾವ್ ಹ್ಯಾಡ್ ಎ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಮಚ್ ಅರ್ಲಿಯರ್. ಸಫರ್ ಮಾಡೋದ್ರಿಂದ ಬೆಟರ್, ಯು ಕುಡ್ ಹ್ಯಾವ್ ಹ್ಯಾಡ್ ಎ ಮಚ್ ಬೆಟರ್ ಲೈಫ್. ತುಂಬ ಚೆನ್ನಾಗಿ ಮುಂಚೆನೆ ಸರ್ಜರಿ ಮಾಡಿಸ್ಕೊಂಡಿದ್ರೆ ಸುಖವಾಗಿರ್ಬೋದಾಗಿತ್ತು. ಸೊ ಪೇಷಂಟ್ ತಳ್ಳಿ ಲಾಸ್ಟ್ ಸ್ಟೇಜಲ್ಲಿ ಬರ್ತಾರೆ. ಮೊನ್ನೆ ಒಬ್ಬರು 87 year old ಬಂದಿದ್ದಾರೆ, 2 ಮಂಡಿ ನೀ ರಿಪ್ಲೇಸ್ಮೆಂಟ್. ಸೊ 2 ಮಂಡಿ ರೊಬಾಟಿಕ್ ಮಾಡಿದ್ದೀನಿ. ಅದೇ ಹೇಳ್ತಾ ಇದ್ದೆ ಅವ್ರಿಗೆ, ಸರ್ ಏನು ಸರ್ ಇಷ್ಟು ಲೇಟ್ ಬಂದಿದ್ದೀರಾ ನೀವು ಅಂತ. ಸೊ ಫಸ್ಟ್ ಕ್ವೆಶ್ಚನ್ ಕೇಳಿದ್ದು ನಾವು, ಇಷ್ಟು ಲೇಟ್ ಬಂದಿದ್ದೀರಾ, ಮುಂಚೆನೇ ಬರ್ಬೋದಾಗಿತ್ತಲ್ಲ ಅಂತ. ಸೊ ಅವ್ರಿಗೆ ನೀವು ಹೇಳ್ದಂಗೆ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ವಿತ್ ದ ಸರ್ಜರಿ. US ಅಲ್ಲಿ ಏನೋ ಬೇರೆ ಸರ್ಜರಿ ಮಾಡಿದ್ದು ಅನುಭವ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಈ ಸರ್ಜರಿಗೆ ಹೆದರ್ಕೊಂಡು ಮನೇಲಿ ಕೂತ್ಬಿಟ್ಟಿದ್ರು. ಸೊ ಕಾನ್ಫಿಡೆನ್ಸ್ ಕೊಟ್ಟ ಮೇಲೆ 2 ಮಂಡಿ ಮಾಡಿಸ್ಕೊಂಡು ಈಸ್ ಡೂಯಿಂಗ್ ವೆರಿ ವೆಲ್. ಓಲ್ಡರ್ ಪೇಷಂಟ್ಸಿಗೆ ಏನಿರುತ್ತೆ ಅಂದರೆ, ಒಂದು ಈಗ ಇಂಡಿಪೆಂಡೆಂಟ್ ಆಗಿ ಇದ್ದೀನಿ ನಾನು, ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಇನ್ನು ಇಂಡಿಪೆಂಡೆನ್ಸ್ ಇರುತ್ತೋ ಹೋಗುತ್ತೋ ಫಸ್ಟ್ ಥಿಂಗ್. ಸೆಕೆಂಡು ನನಗೆ ತಡ್ಕೊಳ್ಳಿಕ್ಕೆ ಆಗುತ್ತೋ ಇಲ್ಲೋ ಅಂತ ಆ ಭಯ ಇರುತ್ತೆ. ಸೊ ಈ ತಳ್ಳಿ ಏನಾಗುತ್ತೆ, ವಯಸ್ಸು ಹೆಚ್ಚಾದಂಗೆ ಈ ತಡ್ಕೊಳ್ಳೋ ಕೆಪಾಸಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ, ಕುಗ್ಗುತ್ತಾ ಹೋಗುತ್ತೆ. ನಾ ಪೇಷಂಟ್ಸ್ಗೆ ಅದೇ ಹೇಳೋದು, ಕಾನ್ಫಿಡೆನ್ಸ್ ಲೆವೆಲ್ಲು ಡ್ರಾಪ್ ಆಗುತ್ತೆ, ನೋವು ತಡ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಆಗುತ್ತೆ, ಮತ್ತು ನೀವು ಚೇತರಿಸ್ಕೊಳ್ಳಿಕ್ಕೆ ನಿಮಗೆ ಬೇಕಾದ ಮಸಲ್ ಪವರು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಂದು ಐಡಿಯಲ್ ಸ್ಟೇಜ್ ಇರಬೇಕಾದ್ರೆ, ಐಡಿಯಲ್ ಏಜ್ ಇರಬೇಕಾದ್ರೆ ಇನ್ನು ನಿಮಗೆ ಆ ನೋವು ತಡ್ಕೊಳ್ಳೋ ಕೆಪಾಸಿಟಿ, ಚೇತರಿಸ್ಕೊಳ್ಳೋ ಕೆಪಾಸಿಟಿ, ಎಕ್ಸಸೈಸ್ ಮಾಡೋ ಕೆಪಾಸಿಟಿ ಇದ್ದಾಗೆ ಈ ಸರ್ಜರಿ ಮಾಡಿಸ್ಕೋಬೇಕು ಅಂತ ಹೇಳಲು ಬಯಸ್ತೇನೆ ನಾನು. ಆಲ್ಸೋ ಸಕ್ಸಸ್ ರೇಟ್ ಏನಾದರೂ ಕಡಿಮೆ ಆಗುತ್ತಾ? ತೀರಾ ಎಂಡ್ ಸ್ಟೇಜಿಗೆ ಬಂದಾಗ ನಿಯರ್ ಟು ನಾರ್ಮಲ್ ನೀವು ಕೊಡೋಕ್ಕಾಗದೇ ಇರಬಹುದಾ? ಇಲ್ಲ, ಆ ಥರ ಏನಿಲ್ಲ. ಮಂಡೇ ತುಂಬ ಕೆಟ್ಟದಾಗ ಸೌದ್ರೆ ಇನ್ಫ್ಯಾಕ್ಟ್ ಸಚ್ ಪೇಷಂಟ್ಸ್ ಆರ್ ದ ಹ್ಯಾಪಿಯೆಸ್ಟ್ ಪೇಷಂಟ್ಸ್. ತುಂಬ ನೋವು ಅನ್ಭೋಗಿಸ್ಬಿಟ್ಟಿರ್ತಾರೆ, ತುಂಬ ಕೆಟ್ಟದಾಗ ಬಾಗಿರುತ್ತೆ ಕಾಲು. ಅವ್ರು ನಡೆದಾಗ ದೇ ಆರ್ ದ ಹ್ಯಾಪಿಯೆಸ್ಟ್ ಒನ್ಸ್. ದ ಒನ್ಸ್ ವಿತ್ ದ ವರ್ಸ್ಟ್ ನೀಸ್ ಆರ್ ದ ಹ್ಯಾಪಿಯೆಸ್ಟ್. ಸೊ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಮಾತಾಡ್ತಾ ಅಡ್ವಾನ್ಸ್ಡ್ ಆಗಿರೋ ಮಾಡರ್ನ್ ನೀ ಇಂಪ್ಲಾಂಟ್ಸ್ನ ಬಗ್ಗೆ ನಮ್ಮ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಸಚ್ ಇಂಟ್ರೆಸ್ಟಿಂಗ್ ಅಮೇಝಿಂಗ್ ಆಪ್ಷನ್ಸ್ ಇವತ್ತಿನ ದಿನ ದಟ್ ನಾವು ಆಸ್ ಪೇಷನ್ಸ್ ಐ ಆಮ್ ಅಸ್ಯೂಮಿಂಗ್ ವಿ ಕ್ಯಾನ್ ಆಲ್ಸೋ ಪಿಕ್ ಆ್ಯಂಡ್ ಚೂಸ್ ಫ್ರಮ್, ಆರ್ ಮೇ ಬಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವರಿಂದ. ನಾವು ಚೂಸ್ ಮಾಡಬಹುದಾ, ಅಥವಾ ಡಿಪೆಂಡಿಂಗ್ ಆನ್ ಪೇಷಂಟ್ನ ಸಿಚುಯೇಷನ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿಯ ಇಂಪ್ಲಾಂಟ್ಸ್ ಅಂತ. ಸೊ ಇನ್ ಡೆಪ್ತ್ ಟಾಕ್ ಅಬೌಟ್ ಮಾಡರ್ನ್ ನೀ ಇಂಪ್ಲಾಂಟ್ಸ್ ನಮ್ಮ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ ಡಾಕ್ಟರ್. ಥ್ಯಾಂಕ್ ಯು.